Hello students. So in the last class we just saw a basic concepts of numerical methods. In that concept, so how to solve problems based on the root equations and solution of algebraic and transcendental equations. ಸೊ ಇದರ ಮೇಲೆ ಹೇಗೆ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು, ಮೆಥಡ್ಸ್ಗಳು ಏನು ಹೇಳುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಸೊ ಟುಡೇ ವಿ ಶಾಲ್ ಮೂವ್ ಆನ್ ಟು ಎಕ್ಸಾಂಪಲ್ಸ್. ಸೊ ಫಸ್ಟ್ ಎಕ್ಸಾಂಪಲ್ ಫೈಂಡ್ the root between the real root of the equation real root of equation x cube minus 9x plus 1 is equal to 0. Here they are given the values, given that the root lies between 2 and 4, corrected to third decimal place. So question ಏನು ಕೊಟ್ಟಿದ್ದಾನೆ, ಫೈಂಡ್ ದ ರಿಯಲ್ ರೂಟ್ ಆಫ್ ದ ಗಿವನ್ ಇಕ್ವೇಷನ್. ಒಂದು ಪಾಲಿನಾಮಿಯಲ್ ಇಕ್ವೇಷನ್ಸ್ ಅನ್ನು ಕೊಟ್ಟಿದ್ದಾನೆ ನಮಗೆ. ದಟ್ ಇಕ್ವೇಷನ್ ಬಿ ಎಕ್ಸ್ ಕ್ಯೂಬ್ ಮೈನಸ್ 9x ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ಗಿವನ್ ಒಂದು ನಮಗೆ ರೂಟ್ ಕೊಟ್ಟಿದ್ದಾನೆ, ಎಕ್ಸ್ ವ್ಯಾಲ್ಯೂ ಲೈಸ್ ಬಿಟ್ವೀನ್ 2 to 4. ಸೊ ನಾವು ಇಲ್ಲಿ ಎಲ್ಲಿಗೆ ಸ್ಟಾಪ್ ಮಾಡಬೇಕು, ಒಂದು ಎಕ್ಸಾಕ್ಟ್ ಒಂದು ಅಕ್ಯುರೇಟ್ ವ್ಯಾಲ್ಯೂ ಏನು ಬರಬೇಕು ನಮಗೆ, ಜಸ್ಟ್ ಒಂದು 3 ಡೆಸಿಮಲ್ ಪಾಯಿಂಟ್ನಲ್ಲಿ ಬರಬೇಕು ನಮಗೆ. ಸೊ ಹಾಗಾದರೆ ನಾವು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋದಾದರೆ ಸೊಲ್ಯೂಷನ್. ಸೊ ರೂಟ್ ಮೀನ್ಸ್ ಅಂದರೆ ಏನು ಹೇಳುತ್ತೆ ನನಗೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಹೇಳುತ್ತೆ ಅಲ್ವಾ. ಸೊ ಹಾಗಾದರೆ ಗಿವನ್ ಇಕ್ವೇಷನ್ಸನ್ನು, ರೂಟ್ ಇಕ್ವೇಷನನ್ನು ಎಫ್ ಆಫ್ ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೋಬೋದು. ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 9x ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ಈಗ ಇನಿಷಿಯಲ್ ಕಂಡೀಷನ್ ನಾವು ಏನು ಸ್ಟಾರ್ಟ್ ಮಾಡ್ತೀವಿ, ರೂಟ್ ಇಕ್ವೇಷನ್ಸ್ನಲ್ಲಿ x0 ಆ್ಯಂಡ್ x1 ಅಂತ ಹೇಳಿ ಕನ್ಸಿಡರ್ ಮಾಡ್ಕೋತೇವೆ ನಾವು. x0 ಆ್ಯಂಡ್ x1 ಅಂತ ಹೇಳಿ ಕನ್ಸಿಡರ್ ಮಾಡಿರ್ತೀವಿ. ಸೊ ನಮಗೇನಾಗಿರಬೇಕು ಇಲ್ಲಿ, ಎಫ್ ಆಫ್ x0 ಇಂಟು ಎಫ್ ಆಫ್ x1 ಆಲ್ವೇಸ್ ಲೆಸ್ ದ್ಯಾನ್ 0 ಆಗಿರಬೇಕು. ಅಂದರೆ ಏನು, ಈ x0 ಮತ್ತು x1 ಏನಾಗಿರಬೇಕು, ಆಪೋಸಿಟ್ ಸೈನ್ ಇರಬೇಕು ನಮಗೆ. ಸೊ ಹಾಗಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ರೂಟ್ ವ್ಯಾಲ್ಯೂ ಲೈಸ್ ಬಿಟ್ವೀನ್ ಅದನ್ನು ಒಂದು x0 ಮತ್ತು x1 ಆಗಿ ಕನ್ಸಿಡರ್ ಮಾಡ್ಕೋಬಹುದು. ಆ್ಯಂಡ್ x0 is equal to 2, x1 is equal to 4. So now I have to find the value of f of x0. ಸೊ ಇಲ್ಲಿ ಏನಿದೆ ನನಗೆ, ಎಫ್ ಆಫ್ ಎಕ್ಸ್ ಇದೆ. ಸೊ ಇನ್ ದ ಪ್ಲೇಸ್ ಆಫ್ ಎಕ್ಸ್ ವಿ ಹ್ಯಾವ್ ಟು ರಿಪ್ಲೇಸ್ x0. ಸೊ ಹಾಗಾದರೆ ಏನಾಗುತ್ತೆ ನನಗೆ, ಎಫ್ ಆಫ್ x0 ಇಸ್ ಈಕ್ವಲ್ ಟು, ಸೊ ಬಟ್ x0 ಅಂದರೆ ಏನಿದೆ, 2 ಇದೆ, ಬರಿಬೋದು ಎಫ್ ಆಫ್ 2 ಅಂತ ಹೇಳಿ. ಸೊ ಗಿವನ್ ಇಕ್ವೇಷನ್ ಏನಾಗ್ತಿತ್ತು ನನಗೆ, x0 ಕ್ಯೂಬ್ ಮೈನಸ್ 9x0 ಪ್ಲಸ್ 1 ಆಗ್ತಾಯಿತ್ತು. ಸೊ ಇನ್ ದಟ್ ಪ್ಲೇಸ್ x0 ಪ್ಲೇಸ್ನಲ್ಲಿ 2 ಇದೆ ಅಂದಾಗ 2ನ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿದಾಗ 2 ಕ್ಯೂಬ್ ಏನಾಗುತ್ತೆ ನನಗೆ, 2 ಕ್ಯೂಬ್ ಮೈನಸ್ 9 ಇಂಟು 2 ಪ್ಲಸ್ 1. ಸೊ ಏನಾಯಿತು, 2 ಕ್ಯೂಬ್ ಅಂದರೆ 8, 9 2s 18 ಪ್ಲಸ್ 1. ಸೊ ಹಾಗಾದರೆ ಏನಾಯಿತು, 8 ಮೈನಸ್ 18 ಮೀನ್ಸ್
-10 ಪ್ಲಸ್ 1 ಏನು ಬಂತು ನನಗೆ -9 ಬಂತು. ಬಟ್ -9 ಆಲ್ವೇಸ್ ಲೆಸ್ ದ್ಯಾನ್ 0 ಅಲ್ವಾ. ಸೊ -9 ಆಲ್ವೇಸ್ ಲೆಸ್ ದ್ಯಾನ್ 0. ನಾವು ಈಗ ಯಾವ ರೀತಿ ನಾವು x0 ಅನ್ನು ಫೈಂಡ್ ಔಟ್ ಮಾಡಿದ್ವಿ ಅದೇ ರೀತಿ ನನಗೆ ಏನು ಬೇಕು, x1 ನ ವ್ಯಾಲ್ಯೂ ಬೇಕು. f of x1 is equal to f of 4. x1 is equal to ಎಷ್ಟಿದೆ, 4 ಇದೆ ನನಗೆ. ಸೊ 4 ಕ್ಯೂಬ್ minus 9 into 4 plus 1. So 4 cube is nothing but 4 4s are 16. 16 into 4 64 minus 9 4s are 36 plus 1 64. See 64 plus 1 is 65. 65 minus 36 is nothing but 29. So plus 29 ಬಂತು. plus 29 ಏನು, always greater than 0 ಆಯ್ತು ನನಗೆ. ಸೊ ಗ್ರೇಟರ್ ದ್ಯಾನ್ 0 ಅಂದಾಗ ನಾವು ಬರಿಬೋದಲ್ವಾ ಕ್ಲಿಯರ್ಲಿ. ಕಂಡೀಷನ್ ಹೇಳಿದೆ ನನಗೆ ರೂಟ್ ಇಕ್ವೇಷನ್ನಲ್ಲಿ ಒಂದು ಆಪೋಸಿಟ್ ಸೈನ್ ಇರಬೇಕು ನನಗೆ. x0 ಇಂಟು ಪ್ರಾಡಕ್ಟ್ ರೂಲನ್ನು ಅಪ್ಲೈ ಮಾಡಿದಾಗ f of x0 ಇಂಟು f of x1 ಆಲ್ವೇಸ್ ಲೆಸ್ ದ್ಯಾನ್ 0 ಇರಬೇಕು ಅಂತ ಹೇಳಿ. ಸೊ ಕ್ಲಿಯರ್ಲಿ f of x0 ಇಂಟು f of x1 ವಿಚ್ ಇಸ್ ಲೆಸ್ ದ್ಯಾನ್ 0. ಸೊ ನೋಡಿ ಇದನ್ನು ಚೆಕ್ ಮಾಡೋದಾದರೆ ನಾನು f of x0 ಎಷ್ಟು ಬಂದಿದೆ, -9 ಬಂದಿದೆ. ಇಂಟು 29 ಮಾಡಿ ಮಲ್ಟಿಪ್ಲೈ ಮಾಡಿ. ಸೊ ಮೈನಸ್ ಇಂಟು ಪ್ಲಸ್ -9 ಇಂಟು 29 ಮಲ್ಟಿಪ್ಲೈ ಮಾಡಿದ್ರು ನನಗೆ ಪ್ರಾಡಕ್ಟ್ ಏನು ಬರುತ್ತೆ, ಔಟ್ಪುಟ್ ವ್ಯಾಲ್ಯೂ ನೆಗೆಟಿವ್ನಲ್ಲಿ ಬರುತ್ತೆ. ಸಮಥಿಂಗ್ ಏನೋ ಒಂದು ವ್ಯಾಲ್ಯೂ ನೆಗೆಟಿವ್ನಲ್ಲಿ ಬರುತ್ತೆ ನಮಗೆ. ಸೊ ಆ ನೆಗೆಟಿವ್ ವ್ಯಾಲ್ಯೂ ಏನಾಗಿರುತ್ತೆ ನನಗೆ, ಆಲ್ವೇಸ್ ಲೆಸ್ ದ್ಯಾನ್ 0 ಆಗಿ ಬಂದಿರುತ್ತೆ ನಮಗೆ. ಸೊ ಹಾಗಾಗಿ ಏನಾಯಿತು ಕಂಡೀಷನ್, ಆಲ್ವೇಸ್ ಪ್ರಾಡಕ್ಟ್ ಇನ್ ದ ಫಾರ್ಮ್ ಪ್ರಾಡಕ್ಟ್ನಲ್ಲಿ ಲೆಸ್ ದ್ಯಾನ್ 0 ಆಗಿರುತ್ತೆ. ಸೊ ಈಗ ನನಗೆ ಬೇಕಾಗಿರೋದು ಒಂದು ಅಪ್ರಾಕ್ಸಿಮೇಟೆಡ್ ರೂಟ್ ವ್ಯಾಲ್ಯೂ ಬೇಕು. ಸೊ ಈಗ x0 ಇದೆ, x1 ಇದೆ ನಮ್ಮ ಕಡೆ. ಸೊ ಈಗ ಬೇಕಾಗಿರೋದು ಒಂದು x2 ವ್ಯಾಲ್ಯೂ ಬೇಕು ನನಗೆ. x2 ವ್ಯಾಲ್ಯೂ ಬೇಕು ಅಂದಾಗ ನಾವು ಯಾವ ರೀತಿ ಬರಿಬೋದು, therefore the first approximated root is given by x2 is equal to midpoint formula x0 plus x1 divided by 2. x0 ಅಂದರೆ ಎಷ್ಟಿದೆ, 2 ಇದೆ, ಪ್ಲಸ್ x1 ಅಂದರೆ ಎಷ್ಟಿದೆ, 4 ಇದೆ, ಡಿವೈಡೆಡ್ ಬೈ 2. 2 plus 4 6 divided by 2 is 3. ಸೊ f of x2 ಏನು ಸಿಕ್ತು ನನಗೆ, 3 ಸಿಕ್ತು ನನಗೆ. ನೋಡಿ x2 ವ್ಯಾಲ್ಯೂ ಏನು ಸಿಕ್ತು, 3 ಸಿಕ್ತು ನಮಗೆ. ಸೊ ನಾವು ಬೇಕಾಗಿರೋದೇನೀಗ, f of x0 ಆಯಿತು, x1 ಆಯಿತು. ನೆಕ್ಸ್ಟು f of x2 ಬೇಕು. x2 ಅಂದರೆ ಅಗೇನ್ ಗಿವನ್ ಪಾಲಿನಾಮಿಯಲ್ ಇಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಏನಾಗುತ್ತೆ, 3 ಕ್ಯೂಬ್ minus 9 into 3 plus 1. So 3 cube is nothing but 3 3s are 9, 9 3s are 27. Minus 9 into 3 is nothing but again 27 plus 1. Plus 27 minus 27 it will be 0. Remaining answer is a 1. 1 always greater than 0. So again ನನಗೆ ಒಂದು ಏನು ಬೇಕು, given required solution ಬೇಕು, approximated solution ಬೇಕು. ನೋಡಿ ಅಗೇನ್ ನಾನು ಕಂಡೀಷನ್ಸನ್ನು ಅಪ್ಲೈ ಮಾಡಿದಾಗ ರೂಟ್ ಇಕ್ವೇಷನಿನ ಕ್ಲಿಯರ್ಲಿ ವಿ ಹ್ಯಾವ್ ಎರಡು ವ್ಯಾಲ್ಯೂ ಇದೆ. ಎಫ್ ಆಫ್ x0 ಅನ್ನೋದು ನೆಗೆಟಿವ್ ವ್ಯಾಲ್ಯೂ, ಎಫ್ ಆಫ್ x2 ಅನ್ನೋದು ಪಾಸಿಟಿವ್ ವ್ಯಾಲ್ಯೂ ಇದೆ. ಎರಡನ್ನೂ ಮಲ್ಟಿಪ್ಲೈ ಮಾಡಿದರೆ ಅಗೇನ್ ನನಗೇನು ಬರ್ತಾ ಇದೆ, ಲೆಸ್ ದ್ಯಾನ್ 0 ಬರ್ತಾ ಇದೆ. ಸಿ ಹಿಯರ್ ಎಫ್ ಆಫ್ x0 is equal to -9 into f of x2 is a 1. minus 9 into 1 -9. -9 always ಏನು, ಲೆಸ್ ದ್ಯಾನ್ 0. ಹಾಗಾದರೆ ರೂಟ್ ಏನಾಯ್ತು ನನಗೆ, ವಿಚ್ ಈಸ್ ಅ ಲೈಸ್ ಬಿಟ್ವೀನ್. therefore root lies between
x0 and x2 ಅಲ್ವಾ. x0 ಮತ್ತು x2 ಆಯಿತು. ನನಗೆ ಈ ಯಾವುದಕ್ಕೆ x2ಗೆ ವ್ಯಾಲ್ಯೂ ಸಿಕ್ಕ ಮೇಲೆ ನನಗೆ ಒಂದು ರೂಟ್ ಏನಾಯಿತು, x0 ಮತ್ತು x2 ವ್ಯಾಲ್ಯೂ ಆಯಿತು ನನಗೆ. ಸೊ ನೆಕ್ಸ್ಟು ಫಸ್ಟ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂನಲ್ಲೂ ನನಗೆ ಒಂದು ಅಕ್ಯುರೇಟ್ ವ್ಯಾಲ್ಯೂ ಸಿಗಲಿಲ್ಲ, ಅಕ್ಯುರೇಸಿ ಸಿಗಲಿಲ್ಲ. ಅವನು ಕೊಟ್ಟಿರೋದು ನಮಗೆ ಏನು, ಥರ್ಡ್ ಡೆಸಿಮಲ್ ಪ್ಲೇಸ್ ಅಂತ ಹೇಳಿ ಕೊಟ್ಟಿರೋದ್ರಿಂದ ನನಗೆ ಡೆಸಿಮಲ್ ಪ್ಲೇಸ್ ಬರೋವರೆಗೂ, ಡೆಸಿಮಲ್ ಪಾಯಿಂಟ್ಸ್ ಬರೋವರೆಗೂ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ದಿ ಸೆಕೆಂಡ್ approximated root is given by ಸೊ x3 ಬೇಕಲ್ವಾ. ಈಗ ನನಗೆ ಸೆಕೆಂಡ್ ಅಪ್ರಾಕ್ಸಿಮೇಟೆಡ್ ಅಂದರೆ ನೋಡಿ, ಫಸ್ಟ್ ಅಪ್ರಾಕ್ಸಿಮೇಟೆಡ್ ಅಂದರೆ x2, ಗಿವನ್ ಏನಿತ್ತು x1 x0 ಇತ್ತು. ಫಸ್ಟ್ ಅಪ್ರಾಕ್ಸಿಮೇಟೆಡ್ x2, ಸೆಕೆಂಡ್ ಅಪ್ರಾಕ್ಸಿಮೇಷನ್ ಇಸ್ x3, ಥರ್ಡ್ ಅಪ್ರಾಕ್ಸಿಮೇಷನ್ ಇಸ್ x4. ಸೊ x3 is equal to x0 plus x2 divided by 2. x0 plus x2 divided by 2. ಸೊ x0 ಅಂದರೆ ಎಷ್ಟಿದೆ, 2 ಇದೆ, ಪ್ಲಸ್ x2 ಅಂದರೆ ಎಷ್ಟಿದೆ, 3 ಬಂದಿದೆ ನಮಗೆ. ಡಿವೈಡೆಡ್ ಬೈ 2 ಮಾಡಿ, 3 plus 2 is 5. 5 divided by 2 is nothing but 2.5. ಇದು ವ್ಯಾಲ್ಯೂ ಯಾವುದ್ರದ್ದು, ಇದು x3 ವ್ಯಾಲ್ಯೂ ಏನು ಬಂತು ನಮಗೆ, 2.5 ಬಂತು ನಮಗೆ. ಸೊ ಈಗ ಅಗೇನ್ ನನಗೆ ಏನು ಬೇಕು, ಎಫ್ ಆಫ್ x3 ಬೇಕು ನನಗೆ. ಎಫ್ ಆಫ್ x3 ಅಂದರೆ ನಾನು ಅಗೇನ್ ಪಾಲಿನಾಮಿಯಲ್ ಇಕ್ವೇಷನ್ಗೆ ನಮಗೆ ಬಂದಿರತಕ್ಕಂಥ x3 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ, 2.5 ಹೋಲ್ ಕ್ಯೂಬ್ ಮೈನಸ್ 9 into 2.5 plus 1. ಸೊ ವಿತೌಟ್ ಕ್ಯಾಲ್ಕುಲೇಟರ್, ಸೊ ನಾವು ಈ ನ್ಯೂಮರಿಕಲ್ ಮೆಥಡ್ಸನ್ನು ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ವಿಚ್ ಇಂಪ್ಲೈಸ್ 2.5 ಹೋಲ್ ಕ್ಯೂಬ್ ಮೈನಸ್ 9 into 2.5. ಸೊ ಇದನ್ನು ನಾವು ಸಾಲ್ವ್ ಮಾಡಿದಾಗ, ಸೊ ರಿಕ್ವೈರ್ಡ್ ಸೊಲ್ಯೂಷನ್ ಈಸ್ ಮೈನಸ್ 5.875 ಬರುತ್ತೆ. ಸೊ ಚೆಕ್ ಇಟ್ ಒನ್ಸ್ ಅಗೇನ್. 2.5 ಹೋಲ್ ಕ್ಯೂಬ್ 25 ಹೋಲ್ ಕ್ಯೂಬ್ ಮಾಡಿ, ಕ್ಯಾಲ್ಸಿನಲ್ಲಿ ಮಾಡಿ. ಸೊ ರಿಕ್ವೈರ್ಡ್ ಸೊಲ್ಯೂಷನ್ಸ್ ಏನು ಬರ್ತಾ ಇದೆ ನನಗೆ, ಮೈನಸ್ 5.875. ಬಟ್ ಹಿಯರ್ ನೆಗೆಟಿವ್ ವ್ಯಾಲ್ಯೂ ಇಸ್ ದೇರ್, ಬಟ್ ನೆಗೆಟಿವ್ ವ್ಯಾಲ್ಯೂ ಆಲ್ವೇಸ್ less than 0, which is less than 0. So again we have to write it as clearly we have f of x2 into f of x1 ಮಾಡಿ, f of x2 into f of x1. ಸೊ ಏನು ಬರ್ತಾ ಇದೆ ನನಗೆ, ಎಫ್ ಆಲ್ವೇಸ್ ಲೆಸ್ ದ್ಯಾನ್ 0 ಬರ್ತಾ ಇದೆ. ಎಫ್ ಆಫ್ x2 ಅಂದರೆ ಏನಿದೆ ನನಗೆ, ಎಫ್ ಆಫ್ x2 ವ್ಯಾಲ್ಯೂ 1 ಬರ್ತಾ ಇದೆ ನಮಗೆ. ಸೊ ನೆಕ್ಸ್ಟು ಎಫ್ ಆಫ್ x1 ವ್ಯಾಲ್ಯೂ ಈಸ್ 1 minute, ಇಟ್ಸ್ ನಾಟ್ ಅ x2. ಅಗೇನ್ x0 ಇಂಟು x3. ಸೊ x0 ಅಂದರೆ ಎಷ್ಟಿದೆ, ಮೈನಸ್ 9 ಇದೆ, ಸಾರಿ x1 ಪ್ಲಸ್ x3. ಸೊ x1 ಎಷ್ಟಿದೆ ನನಗೆ, ಎಫ್ ಆಫ್ x1 ಇಸ್ 29 ಇಂಟು ಎಫ್ ಆಫ್ x3 ಏನು ಬರ್ತಾ ಇದೆ, ಮೈನಸ್ 5.875 ಬರ್ತಾ ಇದೆ. ಅಗೇನ್ ಹಿಯರ್ ನೆಗೆಟಿವ್ ಸೈನ್ ಇಸ್ ದೇರ್. ಸೊ ಇದನ್ನು ನಾನು ಮಲ್ಟಿಪ್ಲೈ ಮಾಡಿದೆ ಅಂದರೆ ಏನು ಬರ್ತಾ ಇದೆ ನನಗೆ, ಅಗೇನ್ ವಿಚ್ ಇಸ್ ಅ ಲೆಸ್ ದ್ಯಾನ್ 0 ಬರ್ತಾ ಇದೆ ನನಗೆ ಈ ಕಂಡೀಷನ್ಸ್. ಸೊ ವಿ ಹ್ಯಾವ್ ಟು ರೈಟ್ ಇಟ್ ಆಸ್ ಡೈರೆಕ್ಟ್ಲಿ, ವಿ ಹ್ಯಾವ್ ಎಫ್ ಆಫ್ x1 ಡಾಟ್ ಎಫ್ ಆಫ್ x3 ಆಲ್ವೇಸ್ ಲೆಸ್ ದ್ಯಾನ್ 0. ಸೊ ದೇರ್ ಫೋರ್ ಅವರ್ ರೂಟ್ ಲೈಸ್ ಬಿಟ್ವೀನ್, ನಮಗೆ ಮತ್ತೊಂದು ರೂಟ್ ಸಿಕ್ತು, ರೂಟ್ ಲೈಸ್ ಬಿಟ್ವೀನ್ x3 ಆ್ಯಂಡ್
x1 ನಾವು ಯಾವುದಾದ್ರೂ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ರೂಟನ್ನು ಕನ್ಸಿಡರ್ ಮಾಡ್ಕೋಬೋದು. ಯಾಕಂದರೆ ಕಂಡೀಷನ್ ಏನು ಹೇಳಿದಾನೆ, ಎಫ್ ಆಫ್ ಎಕ್ಸ್ ನಾಟ್ ಇಂಟು ಎಫ್ ಆಫ್ ಎಕ್ಸ್ ಒನ್ ಮಾಡಬೇಕು ಅಂದರೆ ನನಗೆ ಆಪೋಸಿಟ್ ಸೈನ್ ಇರಬೇಕು ಅಂತ ಹೇಳಿದೆ ನಮಗೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಕನ್ಸಿಡರ್ ಒನ್ ಪಾಸಿಟಿವ್ ವ್ಯಾಲ್ಯೂ ಆ್ಯಂಡ್ ಒನ್ ನೆಗೆಟಿವ್ ವ್ಯಾಲ್ಯೂ. ಸೊ ನೆಕ್ಸ್ಟ್ ಸೆಕೆಂಡ್ ಅಪ್ರಾಕ್ಸಿಮೇಷನ್ ವ್ಯಾಲ್ಯೂ ಆಯಿತು. ಥರ್ಡ್ ಅಪ್ರಾಕ್ಸಿಮೇಷನ್ ವ್ಯಾಲ್ಯೂ ಬೇಕು. ದಿ third approximated root is given by x4 is equal to x2 plus x3 divided by 2. x3 divided by 2. So ಎಷ್ಟಿದೆ x2 x2 is 3 is there, x3 is 2.5 ಇದೆ divided by 2. ಸೊ ಹಿಯರ್ ನೆಗೆಟಿವ್ ವ್ಯಾಲ್ಯೂ ನನಗೆ x3 ಬಂದಿದೆ ನನಗೆ ಅಲ್ವಾ. ಸೊ ನಾನು ಪಾಸಿಟಿವ್ ವ್ಯಾಲ್ಯೂ ಬೇಕು ಅಂದರೆ ಸೊ x2ನೂ ಮಾಡ್ಕೋಬಹುದು, ನಾನಿಲ್ಲಿ x2ನೂ ಮಾಡ್ಕೋಬೋದು. ಸೊ ಅದರ್ವೈಸ್ ನಾವು ಯಾವ್ದು ಬೇಕಾದರೂ ಇಲ್ಲಿ x1 ತೊಗೊಂಡ್ರು ಆಗುತ್ತೆ ನಮಗೆ. ಸೊ ಐ ಆಮ್ ಕನ್ಸಿಡರಿಂಗ್ x2. ಸೊ 3 plus 2.5 ಇಟ್ ಮೀನ್ಸ್ 5.5 divided by 2. 5.5 divided by 2 is nothing but ಎಷ್ಟು ಬಂತು ನನಗೆ ಆನ್ಸರು 2.75. 2.75. This 2.75 is the value of x4. So now f of x4 ಬೇಕು ನಮಗೆ. f of x4 ಅಂದಾಗ ಏನಾಗುತ್ತೆ 2.75 whole cube minus 9 into 2.75 plus 1. ಅಗೇನ್ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ -2.9513 which is less than ಏನಿದೆ ನೆಗೆಟಿವ್ ವ್ಯಾಲ್ಯೂ ಬಂದಿದೆ. ಅಗೇನ್ ಇಟ್ ದಿಸ್ ವ್ಯಾಲ್ಯೂ ಬಿ ಲೆಸ್ ದ್ಯಾನ್ 0. ದಿಸ್ ವ್ಯಾಲ್ಯೂ ಬಿ ಲೆಸ್ ದ್ಯಾನ್ 0. ಸೊ ಹಾಗಾದರೆ ಕಂಡೀಷನ್ಸ್ ಬರಿಬೋದು ನಾವು ಕ್ಲಿಯರ್ಲಿ. ಒಂದು ರೂಟ್ ಲೈಸ್ ಬಿಟ್ವೀನ್ ವ್ಯಾಲ್ಯೂ ಬೇಕು. ಕ್ಲಿಯರ್ಲಿ ವಿ ಹ್ಯಾವ್ f of x2 into f of x4. ನೋಡಿ f of x2 ಅಂದರೆ ಪಾಸಿಟಿವ್ ಔಟ್ಪುಟ್ ಇದೆ. f of x4 ಏನು ಬಂತು ನಮಗೆ ನೆಗೆಟಿವ್ ವ್ಯಾಲ್ಯೂ ಬಂತು. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಆಪೋಸಿಟ್ ಸೈನ್ ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ ನಮಗೆ ಲೆಸ್ ದ್ಯಾನ್ 0 ಬರುತ್ತೆ. ಹಾಗಾದರೆ ನಾನು ಬರೀಬೋದು ರೂಟ್ ಲೈಸ್ ಬಿಟ್ವೀನ್ x2 ಆ್ಯಂಡ್ x4. ಯಾಕೆ ರೂಟನ್ನು ಬರ್ಕೋತಾ ಇದ್ದೀವಿ ತಕ್ಷಣ ನೆಕ್ಸ್ಟ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅಲ್ಲಿ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಗಿವನ್ ವ್ಯಾಲ್ಯೂಸ್ ಬೇಕು, ಆಪೋಸಿಟ್ ನೆಗೆಟಿವ್ ಎರಡು ವ್ಯಾಲ್ಯೂಸ್ ಬೇಕು ನಮಗೆ. ಹಾಗಾಗಿ ಪ್ರೀವಿಯಸ್ ಪ್ರಾಬ್ಲಮ್ ಲೆಸ್ ದ್ಯಾನ್ 0 ಆಗ್ತಾ ಇದೆಯಾ, ಸೊ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಬಂದಿಲ್ಲ ನಮಗೆ ಅಂದಾಗ ನೆಕ್ಸ್ಟಿಗೆ ರೂಟು ಫೈಂಡ್ ಔಟ್ ಮಾಡ್ಕೋತಾ ಇದ್ದೀವಿ ನಾವಿಲ್ಲಿ. ಸೊ ನೆಕ್ಸ್ಟ್ the fourth approximated root is given by x5 is equal to x2 plus x4 divided by 2, which implies again 3 plus 2.75 divided by 2. So ಎಷ್ಟಾಯಿತು 5.75 divided by 2. 5.75 divided by 2. ರಿಕ್ವೈರ್ಡ್ ಆನ್ಸರ್ ಎಷ್ಟು ಬರ್ತಾ ಇದೆ ಡಿವೈಡ್ ಮಾಡಿದಾಗ 2.875 ಬರ್ತಾ ಇದೆ. ಇದು ವ್ಯಾಲ್ಯೂ ಆಫ್ x5 ಆಗುತ್ತೆ. ಸೊ ನಾವು ನನಗೆ ಬೇಕಾಗಿರ್ತಕ್ಕಂಥದ್ದು ವ್ಯಾಲ್ಯೂ ಎಫ್ ಆಫ್ x5 ಬೇಕು. ಸೊ ಅಗೇನ್ ಎಫ್ ಆಫ್ x5 ಅಂದರೆ ನಮ್ಮ ಪಾಲಿನಾಮಿಯಲ್ ಇಕ್ವೇಷನ್ಗೆ x5 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ 2.875 ಹೋಲ್ ಕ್ಯೂಬ್ minus 9 into 2.875 plus 1. ಸೊ ಪ್ಲಸ್ 1ಅನ್ನು ಮಾಡಿ
ಸಾಲ್ವ್ ಮಾಡಿದಾಗ ನಮಗೆ ಏನು ಬರ್ತಾ ಇದೆ -1.113. ಸೊ ನೆಗೆಟಿವ್ ವ್ಯಾಲ್ಯೂ ಬಂತು. ನೆಗೆಟಿವ್ ವ್ಯಾಲ್ಯೂ ಬಂದರೆ ಅಗೇನ್ ಇದೇನು ಕಂಡೀಷನ್ ನನಗೆ ಲೆಸ್ ದ್ಯಾನ್ 0 ಆಯಿತು ಅಲ್ವಾ. ಸೊ ನೆಕ್ಸ್ಟ್ ನಾನು ಬರಿಬೋದು, ನೆಕ್ಸ್ಟ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಒಂದು ರೂಟ್ ಇಕ್ವೇಷನ್ ಬೇಕು ನನಗೆ. ಸೊ ಕ್ಲಿಯರ್ಲಿ ವಿ ಹ್ಯಾವ್ f of x2 into f of x5 less than 0. f of x2 is a positive value, f of x5 ಏನು ಬಂದಿದೆ ನೆಗೆಟಿವ್ ಬಂದಿದೆ. ಪಾಸಿಟಿವ್ ಇಂಟು ನೆಗೆಟಿವ್ ವ್ಯಾಲ್ಯೂ, ಸೊ ದಟ್ ನೆಗೆಟಿವ್ ವ್ಯಾಲ್ಯೂ ಆಲ್ವೇಸ್ ಲೆಸ್ ದ್ಯಾನ್ 0. ಸೊ ಹಾಗಾದರೆ ರೂಟ್ ಏನು ಸಿಕ್ತು, ದಟ್ ಈಸ್ ರೂಟ್ ಲೈಸ್ ಬಿಟ್ವೀನ್ x2 and x3. So next the fifth approximated root is given by the fifth approximated root is given by fifth approximated ಅಂದರೆ ಏನು, x6 ಅಲ್ವಾ. x6 ಅಂದರೆ ಏನು, x2 plus x5 divided by 2. ಸೊ ಏನಾಗುತ್ತೆ, x2 ಅಂದರೆ 3 ಕೊಟ್ಟಿದ್ದಾನೆ, x5 ಅಂದರೆ ಏನು ಬಂದಿದೆ 2.875 ಬಂದಿದೆ ನನಗೆ, ಡಿವೈಡೆಡ್ ಬೈ 2 ಬರಿಬಹುದಲ್ವಾ. ಎರಡನ್ನು ಆ್ಯಡ್ ಮಾಡಿದಾಗ ನನಗೆ 5.875 divided by 2 ಆಗುತ್ತೆ. ಸೊ 5.875 divided by 2 ಅಂದರೆ ಎಷ್ಟು ಬರುತ್ತೆ, 2.9375. This is the value of x6. x6 is equal to 2.9375 ಬಂತು. ಸೊ ಅಗೇನ್ x6 ಅಂದರೆ ಎಫ್ ಆಫ್ ಗಿವನ್ ಫಂಕ್ಷನ್ ಅನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಪಾಲಿನಾಮಿಯಲ್ ಇಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನು 2.9375 ಹೋಲ್ ಕ್ಯೂಬ್ ಮೈನಸ್ 9 ಇಂಟು 2.9375 ಪ್ಲಸ್ 1. ಸೊ ಪ್ಲಸ್ 1 ಮಾಡಿ ಸಾಲ್ವ್ ಮಾಡಿ ಇದನ್ನು. ಅಗೇನ್ ನಾನು ಸಾಲ್ವ್ ಮಾಡಿದಾಗ ನನಗೆ ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ, ಮತ್ತು 0.0901 ಅಂತ ಹೇಳಿ ಬಂತು. ದಿಸ್ ವ್ಯಾಲ್ಯೂ ಏನಾಯ್ತು ನನಗೆ ಲೆಸ್ ದ್ಯಾನ್ 0 ಬಂತು ಅಗೇನ್ ನನಗೆ. ಸೊ ಹಾಗಾಗಿ ಮತ್ತೆ ನಾನು ಬರಿಬೋದು, ಕ್ಲಿಯರ್ಲಿ we have f of x2 into f of x6 less than 0. This value be a positive and this value negative ಅಲ್ವಾ. ಸೊ ಹಾಗಾಗಿ ರೂಟ್ ಏನಾಯ್ತು ನನಗೆ, ರೂಟ್ ಲೈಸ್ ಬಿಟ್ವೀನ್ x2 and x6. ಸೊ ನಾವು ಈ ರೀತಿ ಎಲ್ಲವರೆಗೂ ಮಾಡ್ಕೊಂಬರ್ಬೋದು. ಅಗೇನ್ ನನಗೆ ಇಲ್ಲೊಂದು ಪಾಸಿಟಿವ್ ವ್ಯಾಲ್ಯೂ ಬರಲಿ, ಪಾಸಿಟಿವ್ ವ್ಯಾಲ್ಯೂ ಬಂದು ಯಾವುದೋ ಒಂದೆರಡು ಇಕ್ವೇಷನ್ಸನ್ನು ನಾವು ಸಾಲ್ವ್ ಮಾಡ್ತೀವಿ. ಆ ಎರಡೂ ಇಕ್ವೇಷನ್ನಿನ ವ್ಯಾಲ್ಯೂ ನನಗೊಂದು ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಬರಲಿ. ಆ ಅಪ್ರಾಕ್ಸಿಮೇಟೆಡ್ ಅಕ್ಯುರೇಸಿ ವ್ಯಾಲ್ಯೂ ಬರೋವರೆಗೂ ನಾವೇನು ಮಾಡ್ತಾ ಹೋಗ್ತೀವಿ, ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಜಸ್ಟ್ ಟ್ರೈ ಟು ಹೋಮ್, ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ. x7 x8 x9 x10 up to x11 ವರೆಗೂ ಸಾಲ್ವ್ ಮಾಡಿ ನಮಗೆ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಬರುತ್ತಾ ಅಂತ ಹೇಳಿ ಚೆಕ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಆಫ್ಟರ್ವರ್ಡ್ಸ್ x12 ಅನ್ನು ಅಪ್ರಾಕ್ಸಿಮೇಟೆಡ್ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ದ 11th approximated root is given by 11th ಅಂದಾಗ ಏನಾಯ್ತು ನನಗೆ x12 ಆಯಿತು. x12 ಅಂದರೆ ಏನು, x10 ಪ್ಲಸ್ x11 ಡಿವೈಡೆಡ್ ಬೈ 2. ಸೊ ಬಟ್ x11 ವ್ಯಾಲ್ಯೂ x10 ಏನು ಬಂದಿದೆ ನನಗೆ 2.9414
x11 ವ್ಯಾಲ್ಯೂ ಏನು ಬಂದಿದೆ 2.9436 ಡಿವೈಡೆಡ್ ಬೈ 2 ಎರಡನ್ನು ಆ್ಯಡ್ ಮಾಡಿ ಡಿವೈಡ್ ಮಾಡಿದಾಗ ಸರ್ x12 ಎಷ್ಟು ಬರ್ತಾ ಇದೆ ನನಗೆ x12 ಇಸ್ ಈಕ್ವಲ್ ಟು 2.9425 ಸಿಗ್ತಾ ಇದೆ. ಅಗೇನ್ ನನಗೆ ಒಂದು ಫಂಕ್ಷನ್ ಬೇಕು ಎಫ್ ಆಫ್ x12 ಎಷ್ಟು ಬರ್ತಾ ಇದೆ ನನಗೆ 2.9425 ಹೋಲ್ ಕ್ಯೂಬ್ minus 9 into 2.9425 plus 1. So solve ಮಾಡಿದಾಗ ಇದು again ನನಗೆ negative value 0.005. Again this value which is a less than 0 ಆಗ್ತಾ ಇದೆ. So clearly we have to write it as one positive value into a negative value. Again it is a negative product. Clearly we have f of x11 into f of x12. f of x11 positive ಬಂದಿದೆ, f of x12 negative ಬಂತು ನಮಗೆ, which is a less than 0. Therefore root lies between x11 and x12. x11 and x12. ಸೊ ನೆಕ್ಸ್ಟ್ ಏನಪ್ಪ, ಅದು ಆಗಲಿಲ್ಲ ಅಲ್ವಾ ನಮಗೆ. ಸೊ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ, ಅಗೇನ್ ಮುಂದಕ್ಕೆ ಹೋಗ್ತಾ ಇದ್ದೀವಿ. ದಿ ಟ್ವೆಲ್ತ್ approximated root is given by x12. the 12th ಅಂದರೆ ಏನು, x13 ಅಲ್ವಾ. x13 ಅಂದರೆ x11 ಪ್ಲಸ್ x12 divided by 2. ಸೊ x12 ಎಷ್ಟು ಬಂದಿದೆ 2.9436. x11 ಎಷ್ಟು ಬಂದಿದೆ 2.9436 and x12 be 2.9425 divided by 2. ಸೊ ಅಗೇನ್ ಇವೆರಡನ್ನು ಸಾಲ್ವ್ ಮಾಡಿದಾಗ ನನಗೆ ಆನ್ಸರ್ ಎಷ್ಟು ಬರ್ತಾ ಇದೆ 2.9430. This is the value of x13. x13 ನ ವ್ಯಾಲ್ಯೂ ಏನು ಬಂತು ನಮಗೆ 2.9430. ಸೊ ನೆಕ್ಸ್ಟು ಅಗೇನ್ ನನಗೆ x13 ಬಂತು ಅಂದರೆ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ಕೋಬೇಕು, ಎಫ್ ಆಫ್ x13 ನ ವ್ಯಾಲ್ಯೂ ಬೇಕು ನನಗೆ. ಏನು ಬಂದಿದೆ 2.9430 ಹೋಲ್ ಕ್ಯೂಬ್. ನಮ್ಮ ಪಾಲಿನಾಮಿಯಲ್ ಈಕ್ವೇಷನ್ನಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 2.9430 ಹೋಲ್ ಕ್ಯೂಬ್ ಮೈನಸ್ 9 ಇಂಟು 2.9430 ಪ್ಲಸ್ 1. ಸೊ ಸಾಲ್ವ್ ಮಾಡಿದಾಗ ನಮಗೆ ಆನ್ಸರ್ ಏನು ಬರ್ತಾ ಇದೆ 0.003. ಸೊ 0.003 ಏನಪ್ಪ, ವಿಚ್ ಇಸ್ ಅ ಪಾಸಿಟಿವ್ ವ್ಯಾಲ್ಯೂ ಅಂದರೆ ಗ್ರೇಟರ್ ದ್ಯಾನ್ 0 ಅಲ್ವಾ, ನಮಗೆ ಗ್ರೇಟರ್ ದ್ಯಾನ್ 0 ಬಂದಿದೆ. ಸೊ ಹಾಗಾದರೆ ನೆಕ್ಸ್ಟು ನಮಗೆ ಮತ್ತೊಂದು ರೂಟ್ ಬೇಕು, ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಬೇಕಲ್ವಾ. ಸೊ ಕ್ಲಿಯರ್ಲಿ ವಿ ಹ್ಯಾವ್ ಎಫ್ ಆಫ್ x12 into f of x13. f of x12 be a negative value, f of x13 ಏನು ಬಂತು ಪಾಸಿಟಿವ್ ವ್ಯಾಲ್ಯೂ ಬಂತು, ಲೆಸ್ ದ್ಯಾನ್ 0. ಸೊ ಹಾಗಾದರೆ ರೂಟ್ ಲೈಸ್ ಬಿಟ್ವೀನ್ ಏನಾಯ್ತು ನನಗೆ, ರೂಟ್ ಲೈಸ್ ಬಿಟ್ವೀನ್ x12 ಆ್ಯಂಡ್ x13. ನೆಕ್ಸ್ಟ್ ಲಾಸ್ಟ್ ದಿ 13 approximated root is given by ಅಂದರೆ ಏನು, x14 ನ ವ್ಯಾಲ್ಯೂ x12 ಇದು x12 ಪ್ಲಸ್ x13 ಡಿವೈಡೆಡ್ ಬೈ 2. x12 ಎಷ್ಟು ಬಂದಿದೆ 2.9425 ಪ್ಲಸ್ 2.x13 ಅಂದಾಗ ನಮಗೆ 930. x13 ವ್ಯಾಲ್ಯೂ ಈಸ್
ಸೊ 9430 ಡಿವೈಡೆಡ್ ಬೈ 2. ಸೊ ಡಿವೈಡೆಡ್ ಬೈ 2 ಅಂದಾಗ ಎಷ್ಟು ಬರುತ್ತೆ ನನಗೆ? ಅಗೇನ್ 2.1 minute. 2.943. ಸೊ 2.943 ಬಂತು ನಮಗೆ. ಸೊ ಈಗ ನಾನು ಕಂಕ್ಲೂಡ್ ಮಾಡ್ಬೋದು ನೋಡಿ, ನಮ್ಮ ಪ್ರೀವಿಯಸ್ ವ್ಯಾಲ್ಯೂ. ಸೊ ಅವರ್ ಪ್ರೀವಿಯಸ್ ವ್ಯಾಲ್ಯೂ ನೋಡಿ x13 ನೋಡಿ, x13 ನೋಡಿದಾಗ, ಸೊ ಅವ್ರದ್ದು ಜಸ್ಟ್ ಕಂಪೇರ್ ಇಟ್. x13 ವ್ಯಾಲ್ಯೂ 2.9430 ಇದೆ, ಇಲ್ಲೂ ಏನಿದೆ 2.943 ಇದೆ ನನಗೆ. ಸೊ ಎರಡು ಏನಿದೆ ಅಕ್ಯುರೇಟ್ ವ್ಯಾಲ್ಯೂ ಇದೆ ಅಲ್ವಾ ನನಗೆ. ಸೊ ಹಾಗಾಗಿ ನಾನು ಬರಿಬೋದಲ್ವಾ. ಮತ್ತು ಈಗ ಡೈರೆಕ್ಟಾಗಿ ವಿ ಹ್ಯಾವ್ ಟು ರೈಟ್ ಇಟ್ ಆಸ್ ಡೈರೆಕ್ಟ್ಲಿ. ಸೊ ವಿ ಹ್ಯಾವ್ x13 is nearly equal to x14. So which is which implies 2.943, which implies 2.943. See, x13 is approximately or very close equal to x14 ಎಷ್ಟು ಬಂದಿದೆ ಎರಡು ವ್ಯಾಲ್ಯೂ 2.943 ಬಂದಿದೆ. ಸೊ ಹಾಗಾದರೆ ಏನಿದೆ ಎಕ್ಸಾಕ್ಟಾಗಿ ಕರೆಕ್ಟೆಡ್ ಟು ಥರ್ಡ್ ಡೆಸಿಮಲ್ ಪ್ಲೇಸಿಗೆ ಇದೆ ನಮಗೆ, ಕರೆಕ್ಟೆಡ್ ಟು ಥರ್ಡ್ ಡೆಸಿಮಲ್ ಪ್ಲೇಸ್. ಸೊ therefore 2.943 is the root of x cube minus 9x plus 1. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ಇದೇ ರೀತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.